ಹಿಡ್ದಂಗೆ ಇದು ಡ್ರೈಯರ್ ಮಾಡಿದೀವಿ, ನಾವೇ ಮಾಡ್ಕೊಂಡಿರೋದು. 1,25,000 ಮಾಡ್ಕೊಂಡಿದೀವಿ ನೋಡ್ರಿ. ಜನಗಳು ಯಾವನ ಹೆಂಗಿದಾವ ಇಲ್ಲಿ ಸರ್, ಇದನ್ನೇ ಹೀಟ್ ಬೀರಿದು ಬೆಲ್ಲ, ಅದನ್ನ ಕರ್ಗುತ್ತೆಲ್ಲ ಶೀತಕ್ಕೆ. ನೀವೆಲ್ಲ ಡ್ರೈಯರ್ ತರ ಮಾಡ್ಕೋಬಹುದು. ಇದು 40 ಡಿಗ್ರಿ ತನಕ ಇದಾಗುತ್ತೆ. ಥರ್ಮೋಕೋಲ್ ಹಾಕಿದ್ವಿ, ಅಲ್ಯೂಮಿನಿಯಂ ಶೀಟ್ ಹಾಕಿದ್ವಿ. 1/4 ಕ್ವಿಂಟಲ್ನ ನೀವು ಟನ್ನ ಮಾಡ್ಕೋಬಹುದು. ಮೇಲೆ ಫ್ಯಾನ್ ಹಾಕಿದ್ವಿ, ಈಗ ಕಾಯಲ್ಲಿ ಹಾಕಿದ್ವಿ, ಬಿಸಿ ಏರ್ನ ದಬ್ಬುತ್ತೆ. ತಿರ್ಗಾ ಇಲ್ಲಿ ನೆಂದಿರೋ ಏರ್ನ ಹಾಕಿ ಇರ್ತೀವಿ. ಲಕ್ಷಕ್ಕಾಗದನ್ನ 25,000ಕ್ಕೆ ಮಾಡಿದ್ದೀವಿ. ನೀವು 40 ಡಿಗ್ರಿಗಿಂತ ಮ್ಯಾಕ್ ಬೇಕು ಅಂದರೆ ನೀವು ಸ್ಟೀಲ್ ಕೋಟಿಂಗ್ ಕೊಟ್ಕೋಬೇಕು. ಹಳ್ಳಿ ಕರು ಎಲ್ಲ ವೆರೈಟಿ ಇರ್ತವೆ. ಇವು ಗಬ್ಬ ಅದಾವು, ಸಣ್ಣ ಮರಿಗಳೆಲ್ಲ ಇರ್ತವೆ. ನೀವು ಯಾವ ಕಾಲದನಾಗ ಬರ್ರಿ ನೋಡ್ರಿ, ಹಿಂಗೆ ಇರ್ತವೆ ನೋಡ್ರಿ. ಯಾವನೋ ಒಂದು ತುಟಿಕ್ ಬಿಟಿಕ್ ಆಗ್ಲಿಂದ ನೋಡಿದಿರ ಏನಾನ ಶಬ್ದ ಬಂತ್ರ? ಒಂದೊಂದು ವೆರೈಟಿ ಲೇಖ ಹಿಂಗಿರ್ತವೆಲ್ಲ. ನಾನು ಹಾಲು ಕೊಡವು ಅವೆಲ್ಲ ಪ್ರೋಸೆಸ್ ಇರೋವೆಲ್ಲ ಮುಂದೆ ಇರ್ತವೆ, ಹಿಂದೆ ಇರ್ತವೆ. ಯಾವ್ರೇ ಗಿಡ ಇಂಥವೆಲ್ಲ ಹಾಕಿಬಿಡ್ರಿ, ಕತ್ಲಾಗಿ ನೀರು ಪಾಚಿ ಬರಲ್ಲ. ಮೀನಿದೆ ಇದ್ರಲ್ಲಿ, ಮೀನಿದೆ, ಲಕ್ಷಾಂತರ ಮೀನಿದಾವೆ. ಇದಕ್ಕೆಲ್ಲ ಎಲ್ಲಿ ಬೇಕಾದ್ರೂ ಸಿಗುತ್ತೆ ನಿಮ್ಗೇನು. ಕಂಬ್ಳಿ ಹೂದು ಅದಲ್ಲ, ತಾವ್ರೆ ಹೂವು ಹಾಕ್ತೀವಿ, ಕಮಲದ ಹೂವು ಇಲ್ಲಿ ಹತ್ರದಾಗ ಮಿಕ್ಸ್ ಮಾಡಿ ಹಾಕ್ತೀವಿ. ಇದು 3 ವರ್ಷದ ಇಂದ್ಲು ಮಾಡ್ಲಿದು. ಈಗ ಇನ್ನೂ ಹೈಟೆಕ್ ಆಗಿದಾವೆ. ಇದು ಒಳಗಡೆಗೆಲ್ಲ ಇನ್ಲೆಟ್ ಕವರ್ ವಾಟರ್ ಇರತ್ತವೆಲ್ಲ ಇನ್ಲೆಟ್ ಕವರ್ ಹಾಕಿದ್ದೀವಿ. ಇದಕ್ಕೆಲ್ಲ ಬೆಂಡ್ ಕೊಟ್ಟಿದ್ದೀವಿ. ಈಗ ಹೊಸದಕ್ಕೆ ಹಂಗೆ ಕೊಡಂಗಿಲ್ಲ. ಲಾಸ್ಟ್ಗೆ ಕ್ಲೋಸ್ ಮಾಡ್ಬೇಕು. ಹಂಗೆ ಕ್ಯಾಪ್ ಕ್ಲೋಸ್ ಮಾಡಿದರೆ ಗ್ಯಾಸು ಸ್ಲರಿ ಏಕದಮ್ ಆಗಿ ಟೈಟ್ ಆಗುತ್ತೆ, ಗ್ಯಾಸ್ ಡಬಲ್ ಆಗುತ್ತೆ. ಮೊದಲೇನಾಗುತ್ತೆ, ಇದ್ರಾಗ ಏನಾಗುತ್ತೆ, ಗ್ಯಾಸ್ ಹೆಚ್ಚಾದಂಗೆ ಸ್ಲರಿ ದಬ್ಬಿಡ್ತಾ ಇತ್ತು. ಇಲ್ಲಿಗೆ ಹಾಕೋದು, ಇಲ್ಲಿ ಕಲಸೋದು. 1 ಭಾಗ ಸಗಣಿ, 2 ಭಾಗ ನೀರು. ಇದು ಸರಣಿ ಯಾಕೆ ಅಂತಂದರೆ, 1ಕ್ಕೆ 5,000 ಹಾಕ್ಬೋದು ನಾವು. 1ಕ್ಕೆ ಹಾಕಿದರೆ ಹಳೇದು ಹೊಸದು 1ಕ್ಕೆ ಹೋಗುತ್ತೆ, ಆಚೆಗೂ ಹೊಸದು ಹಳೇದು 1ಕ್ಕೆ ಹೋಗುತ್ತೆ. 1 ದಿನ ಕಲಿಸಿದ್ರೆ 90 ದಿನ ಮೀಟೇಲಿ ಬತ್ತಲೇ ಇರ್ತೈತಿ. ಅದನ್ನೆಲ್ಲ ಹೀರ್ಕೋಬೇಕು, ಮಾಡಬೇಕು. ಈಗ ಸುತ್ತಲೂ ತೊಟ್ಟಿ ಹಾಕಿದ್ರೆ ನಮ್ಮ ಮೇಲೆ ಬರ್ತವೆ. ನೀವು ಮೇಲೆ ಮಾಡಿದರೆ ಯಜ್ಞ ಹತ್ತಲ್ಲ. ಅಂಡರ್ಗ್ರೌಂಡ್ ಹಾಕಿದರೆ ತೇವಾಂಶ ಹೆಚ್ಚಾಗುತ್ತೆ. ಯಜ್ಞ ಹೊಡೆದವು ಸಿಕ್ಕಾಪಟ್ಟೆ ಹೊಡಿತಾವೆ. ಹೊಡಿಯಲ್ಲ ಅದನ್ನ. ನಾವು ಡೈಜೆಸ್ಟ್ ಇದ್ದಿದ್ದನ್ನ ಇದಕ್ಕೆ ಕನ್ವರ್ಟ್ ಮಾಡಿ, ಇವು ಅಂಡರ್ಗ್ರೌಂಡ್ ಬರೋವಲ್ವ, ಕೆಳಗೆ ಬರೋವು ಇವು. ಇದು ಮೈರಾಡೋದವ್ರು ಮಾಡಿದ್ದು, ಇವ್ರ ಮಾಡ್ಲುಗಳು ಉಳಿದಿದ್ದಾವೆ. ನಮ್ಮವ್ರು ಯಾರ ಮಾಡ್ಲುಗಳು ಉಳಿದಿಲ್ಲ. ಇದು ಮೋಲ್ಡಿಂಗ್ ಮಾಡಿ ಅವ್ರು ಮಾಡಿದ್ದು 91ರಾಗ ಮಾಡಿರೋದು. ಇದು ಉಳ್ದೈತಿ. ಅವ್ರ ಇಟ್ಕೆವೆಲ್ಲ ಹಾಳಾಗಿದೆ. ಅದಕ್ಕೆ ನಾವು ಸರಣಿನ ಕಲ್ತ್ಕೊಂಡಿದ್ದು. ಸರಣಿ ಬರೋದ್ರಿಂದ ನಿಮಗೆ ಮೀತೇಲು 100% ಇದಾಗುತ್ತೆ. ಮೀತೇಲ್ ಯಾವಾಗ ಹೋಗುತ್ತೋ ಎರೆಹುಳ ಬರುತ್ತೆ. ಅವ್ರು ತಾವು ಯಾಕೆ ಎರೆಹುಳ ಬಂದಿಲ್ಲ ಅಂದರೆ ಮೀತೇಲ್ ಹೋಗಲ್ಲ. ಇದು 15,000 ಟನ್ ಹೋಗುತ್ತೆ ನಿಮಗೆ. ಇನ್ನು 25,000 ಕೇಳಿದ್ದು 3.5 ಲಕ್ಷ 4 ಲಕ್ಷಕ್ಕೆ ಹೋಗೈತೆ ನೋಡ್ರಿ. ಈಗ 25,000 ಕೇಳಿದ್ರು ನಮ್ಮೂರಾಗ. ಇದನ್ನ ಕೊಟ್ಟಿದ್ರೆ ನಂದು ಅಷ್ಟೇ ಬೆಲೆ ಆಗುತ್ತೆ. ಯಾಕಂದ್ರೆ ಎರೆಹುಳ ಇದ್ದಿರೋದ್ರಿಂದ ಎರೆಹುಳದ ಲೆಕ್ಕಕ್ಕೆ ತಗೊಂಡಿದ್ದಾರೆ. ಈಗ ಅದನ್ನೆಲ್ಲ ನಾವು ಡಿಕಾಂಪೋಸ್ಟ್ ಆಗ್ತಿರ್ಲಿಲ್ಲ, ನಾವು ಇದು ಘನತ್ಯಾಜ್ಯ ಆಗ್ತಿರ್ಲಿಲ್ಲ. ಈ ಸಲ ಘನತ್ಯಾಜ್ಯ ತಂದಿದ್ದೀವಿ. ಡೌನ್ ಇಲ್ಲ, ಒಂದೇ ಸಮಕ್ಕೆ ಇರ್ತೈತಿ. ಇದು ರಸಮಟ್ಟಿಗೆ ಇರ್ತವೆಲ್ಲ. ಇಲ್ಲಿ ಓಲ್ ಹಾಕಿ ಗ್ಯಾಸ್ನ ಆಚೆಗೆ ತಕೊಂಡಿದ್ದೀವಿ. ಟೋಟಲಿ ಗ್ಯಾಸ್ ಯಾವ ಕಡೆ ಇಲ್ಲಿಂದ ಬಂದು ಒಳಿಕೆ ಹೋಗ್ತಾ ಐತಲ್ಲ. ನಾನು ಎಲ್ಲ ಲ್ಯಾಟ್ರಲ್ಲು ನಮ್ಗೆ ಇವೆ ಲ್ಯಾಟ್ರಲ್ ಪೈಪ್ ವಾಲೆಗೆ ಎಲ್ಲ ಇಲ್ಲ. ಅದೇಕ ಇಲ್ಲಿ ನೋಡ್ರಿ, ಏಕ ಹೋಗಿರೋದು. ಅದು ಟೀ ಇದಾಗ್ದಂಗಿರ್ಲಿ ಅಂತ ನಾವು ಇದಾಕಿದ್ದೀವಿ. ಸಗಣಿ ಇವೆಲ್ಲ ಇಲ್ಲಿ ಹೋಯ್ತದೆ, ಅಲ್ಲಿಗೆ ಹೋಗುತ್ತೆ. ಇದು ಕಲ್ಲು ಮನೆಗೆ ಹೋಗಿರೋದು ಅದನ್ನ. ಇಲ್ಲ, ಅಲ್ಲಿ ಕೆಳಗೆ ಹೋಗೈತಿ, ಕೆಳಗೆ ಹಿಂಗೆ ಹೋಗೈತಿ. ಎಲ್ಲ ಹಳೇದು ಹಿಂಗೆ ಬರ್ತೈತಿ, ಎಲ್ಲಾವುದು ಸೇರ್ತಿ. ಇದ್ರಾಗ ಇದ್ದಿದ್ದು ವೇಸ್ಟ್ ಇದಕ್ಕೆ ಹೋಗ್ತೈತಿ. ಹಂಗೆ ನಿಮ್ಮಲ್ಲಿರೋ ವೇಸ್ಟಾಗೆ ಮಾಡ್ಕೋಬಹುದು. ಅವ್ರದ್ದು ಕೊಟ್ರೆ ಅವ್ರ ಟೆಕ್ನಾಲಜಿ ಗಡಿ